ನಮಗೆ ಬೇಕು. ನಾವು 30 ವರ್ಷ ಆಯ್ತು ಮಾಡಿದ್ರೆ ಬಂದು ಇಲ್ಲಿ ಸಹ ಹೋಗ್ಲಿಲ್ಲ ನಾವು. ಅದಕ್ಕೆ ನಮ್ಗೆ ಇದೇ ಮಾರ್ಕೆಟ್ ಬೇಕು ನಮಗೆ. ಅದಕ್ಕೆ ಇಲ್ಲಿ 280 ಜನ ಇದ್ದಾರೆ. ಕಟ್ ಮಾಡಿದವರು ಇದ್ದಾರೆ, ಪೀಸ್ ಮಾಡ್ತಾರೆ ಹುಡುಗರು. ನಾವು ಮೀನು ವ್ಯಾಪಾರ ಮಾಡ್ತೇವೆ ಇಷ್ಟು ಜನ. ಅದಕ್ಕೆ ನಮಗೆ ಇದೇ ಮಾರ್ಕೆಟ್ ಬೇಕು. ಆ ಮಾರ್ಕೆಟ್ ಯಾವ್ದು ಆಗುದಿಲ್ಲ ಮೇಲೆ ಅವರು ಟ್ಯಾಕ್ಸ್ ಎಲ್ಲ ಹಾಕ್ತಾರೆ. ಟ್ಯಾಕ್ಸ್ ಜಾಸ್ತಿ ಉಂಟು ಅಲ್ಲಿ. ಇಲ್ಲ ನಮಗೆ ಟ್ಯಾಕ್ಸ್ ಉಂಟು ಒಂದು 20 ರೂಪಾಯಿ 60 ರೂಪಾಯಿ ಅಷ್ಟೇ. ಅಲ್ಲಿ 500 1,000 ಕೇಳ್ತಾರೆ ಟ್ಯಾಕ್ಸ್. ಹಾಗಾದ್ರೆ ನಮಗೆ ಇದೇ ಮಾರ್ಕೆಟ್ ಬೇಕು. ಹಾಗೆ ನೀವು ಮಾಡಿದ್ರೆ ನಾವು ಇಷ್ಟು ವರ್ಷದಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ. ನಮ್ಗೆ ಅಂತ ಹೇಳಿದ್ರೆ ಇದೇ ಮಾರ್ಕೆಟ್ ನಾವು ಸುರಕ್ಷಿತವಾಗಿ ಅಂತ ಕಟ್ಟಿಕೊಡ್ಬೇಕು. ಯಾಕೆಂತ ಹೇಳಿದ್ರೆ ಈಗ ಅಲ್ಲಿ ಹೊಸ ಮಾರ್ಕೆಟ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಅಂತ ಹೇಳಿದ್ರೆ ಆಳದಲ್ಲಿ ಮಾರ್ಕೆಟ್ ಮಾಡಿ ಹಾಕಿದ್ದಾರೆ. ನಾವಿಲ್ಲಿ ವ್ಯಾಪಾರ ಮಾಡೋರು ದಿನ ಬಂದು ವ್ಯಾಪಾರ ಮಾಡೋರು. ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಗೆ ವ್ಯಾಪಾರ ಉಂಟು. ಎಷ್ಟೋ ವರ್ಷದಿಂದ ನಾವು ಬಂದು ಹೋಗ್ಲಿಕ್ಕೆ ಖಾಲಿ. ಹಾಗೆ ಎಲ್ಲರಿಗೂ ನೀವು ದಯವಿಟ್ಟು ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಬೇಕು ಮೇಡಮ್. ಏನಾದ್ರೂ ನಾವು ಯಾವಾಗಲೂ ನಮ್ಮ ಜೀವನ ಪರ್ಯಂತ ನಿಮ್ಮನ್ನು ನೆನಪು ಮಾಡ್ತೇವೆ. ನಾಳೆ ನಾಡಿದ್ದು DC ಅವ್ರ ಜೊತೆ ಮೀಟಿಂಗ್ ಇದೆ ನಮ್ದು. ಅವಾಗ ನಾನು ನೀವು ಏನೇನು ಹೇಳ್ತೀರಾ ಅದನ್ನೆಲ್ಲ DC ಅವ್ರ ಗಮನಕ್ಕೆ ತಗೊಂಡ್ಬರ್ತೀನಿ. ಅದಕ್ಕೆ ನಿಮ್ಮನ್ನ ಮಾತಾಡಿಸಿ ನಿಮ್ಮ ಅಭಿಪ್ರಾಯವನ್ನ ಅಲ್ಲಿ ನಾನು ಹೇಳಿದಾಗ ಅಲ್ಲಿ ಅವರು ಏನೆಲ್ಲ ಮಾಡ್ಬೋದು ನಿಮ್ಮ ಒಳಿತಿಗೆ, ನಿಮ್ಗೆ ಒಳ್ಳೇದಾಗ್ಲಿಕ್ಕೆ ಅವರು ಇದು ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಜಾಗದ ಪ್ರಾಬ್ಲಮ್ ಹೇಳಿದ್ರು. ಎರಡನೇದು ಇಷ್ಟು ಎಲ್ಲ ಹೆಣ್ಮಕ್ಳಿದಾರಲ್ಲ, ಇಲ್ಲಿ ಶೌಚಾಲಯ ಎಲ್ಲ ಇದೆಯಾ ನಿಮ್ಗೆ? ತಾಯಿ ಟಾಯ್ಲೆಟ್ ಎಲ್ಲ ಇದೆಯಾ? ಇದೆಯಾ? ಹೋಗಲ್ಲ, ಜಾಗ ಕಡಿಮೆ ಇದೆಯಂತಲ್ಲ. ಬೆಳಿಗ್ಗೆ ಬಂದು ಇಲ್ಲಿ ನಾವು ನಮ್ಮ ಜಾಗ ಏನಾದ್ರು ಕ್ಲೀನ್ ಮಾಡುವ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಸರಿ. ಹೇಗ್ ಮಾಡ್ತೀರಾ ಮತ್ತೆ? ಮತ್ತೆಂತ ಮಾಡುದು? ಅರ್ಧ ಗಂಟೆ ಪೈಪಿನ ಕೆಳಗೆ ನಿಲ್ಲುವುದು ಸಂಪೂರ್ಣ ಬರ್ತದೆ ಇಲ್ಲಿ. ಅಲ್ಲಿ ಇಲ್ಲ ಮೇಡಮ್, ಇಲ್ಲ. ನಾವು ಇಲ್ಲಿ ಬಂದು 30 ವರ್ಷ ಆಯ್ತು. ಆಯ್ತು, ನಾನು DC ಅವ್ರ ಗಮನಕ್ಕೆ ತಗೊಂಡ್ಬರ್ತೇನೆ. ಅಲ್ಲಿ ಆಗುದಿಲ್ಲ. ಮೇಡಮ್ ಕನ್ನಡ ಬಲ್ಲೆಗೆ ಕನ್ನಡ ಮಿಕ್ಸ್ ಎಷ್ಟೋ ತುಂಬಾ ಜನ ಬಂದ್ರು ಯಾರು ನಮ್ಮ ಕಷ್ಟ ಯಾರು ಪರಿಹಾರ ಮಾಡಲಿಲ್ಲ. ಈಗ ನಮ್ಗೆ ಈ ಮಾರ್ಕೆಟ್ ನಮ್ಮ ಮಕ್ಕಳವರ ಜೀವನ ಹೋಗ್ಬೇಕಾದ್ರೆ ನಮ್ಗೆ ಇದೇ ಮಾರ್ಕೆಟ್ ಶಾಶ್ವತವಾಗಿ ಇದು ಮಾಡಿ ಕೊಡ್ಬೇಕು. ಅದು KSRTC ಇದು ಸಿಟಿ ಬಸ್ ಅಲ್ಲ, ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ. ಅದನ್ನ ಮೀನ್ ಮಾರ್ಕೆಟ್ private buses operate on routes. City roads ಮಾಡಿದ ಕಾರ್ಪೊರೇಷನ್ ಅಂದ್ರೆ ಶಿವಮೊಗ್ಗದಲ್ಲ ಇದೆಯಲ್ಲ. ಮತ್ತೆ ಇಲ್ಲಿ ಯಾವುದು CCTV ಕ್ಯಾಮೆರಾ ಇದೆಲ್ಲ ಏನು ಅದೇನಿಲ್ಲ ನಮಗೆ. ಕಾರ್ಪೊರೇಷನ್ ಮಾರ್ಕೆಟ್ ಇಲ್ಲಿ ಜನ ಬರ್ತಾರೆ, ನಾವು ಅವತ್ತಿಂದ ಮಾಡ್ಕೊಂಡು ಅಲ್ಲಿ ಹೋದ್ರೆ ಜನ ಬರೋದಿಲ್ಲ, ವ್ಯಾಪಾರ ಆಗೋದಿಲ್ಲ. ಅದು ಅವ್ರ ಇಂಟೆನ್ಷನ್. ಸೊ ನೀವೆಲ್ಲ ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಮ್ಮ?
ಕನ್ನಡ ಕನ್ನಡ ಬಲ್ಲಿ ಹೀರೆ ಬರ್ತಿರ್ಲಿ ಒಣ ಮೀನಿನ ಬಗ್ಗೆ 4 ವರ್ಷ ಇದೆ. ಎಷ್ಟು 25 ವರ್ಷ ಏನು ಇರಲಿ 25 ವರ್ಷ. ನಿಮಗೆ ಏನಾದರೂ ಸಮಸ್ಯೆ ಇದೆ ಹೇಳಬೇಕು ಅನ್ನೋದಿದೆಯಾ ಸರ್ಕಾರಕ್ಕೆ? ತುಂಬಾ ಸಮಸ್ಯೆ ಉಂಟು ನಮ್ಗೆ. ಹೇಳಿ. ನಮ್ಮ ಮಹಿಳಾ ಇಷ್ಟ ಇಲ್ಲ ವ್ಯಾಪಾರ ಆಗಿದೆ. ಅಲ್ಲಿ ವ್ಯಾಪಾರ ಆಗುದಿಲ್ಲ. ಮತ್ತೆ ಅಲ್ಲಿ ಬಾಡಿಗೆ ಸಹ ನಮಗೆ ಕಟ್ಟಲಿಕ್ಕೆ ಅಲ್ಲಿ ಜಾಸ್ತಿ ನಮಗೆ ದಿನಕ್ಕೆ 10 ರೂಪಾಯಿ. ನಾವು ವ್ಯಾಪಾರ ಇಲ್ಲದಿದ್ರೆ ನಾವು ಹೇಗೆ ಕಟ್ಟೋದು ಅಷ್ಟು ವ್ಯಾಪಾರ ಕಡಿಮೆ ವ್ಯಾಪಾರ ಅಲ್ಲಿ ಅಷ್ಟು ಇಲ್ಲ. ನಮಗೆ ಇದ್ರೆ ಆಯ್ತು, ಇಲ್ಲದ್ರೆ ಇಲ್ಲ. ಡ್ರೈ ಪೀಸ್ ಎಲ್ಲ ಅಷ್ಟು ತಿನ್ನೋದಿಲ್ಲ. ಹಸಿ ಮೀನು ಇರುವಾಗ ಇದನ್ನು ಯಾರು ತಿನ್ನೋದು. ಮಳೆಗಾಲದಲ್ಲಿ ಸ್ವಲ್ಪ ಸೇಲ್ ಆಗ್ತದೆ. ಈಗ ಒಂದು ಬ್ಯಾಂಗ್ಳೂರು ಮೈಸೂರಲ್ಲಿ ಉಂಟಲ್ಲ, ಅವ್ರು ತಗೊಂಡು ಅವರಾದ್ರೆ ಯಾವುದು ಸಮಯ ಬಂದರೆ ಇಲ್ಲಿ ಅವರು 50 ರೂಪಾಯಿ ಆಗಿತ್ತು. ಅದು ಸಹ ಹಸಿ ಮೀನು ಎಲ್ಲರಿಗೂ ನಿಮಗೆ ಮುಖ್ಯವಾಗಿ ನೀವು ಇಲ್ಲಿ ಮಾಡಬೇಕು. ಅಲ್ಲ ಅಂದ್ರೆ ಅಲ್ಲಿ ಸಹ ನಮಗೆ ಬೇರೆ ಒಂದು ಮೂಲೆ ಎಲ್ಲ ಹಾಕಿದ್ದಾರೆ. ಅದು ನಮಗೆ ಜಾಗ ಆಗೋದಿಲ್ಲ. ಅದು ಸೆಂಟ್ರಲ್ ಅದೊಂದು ದೊಡ್ಡ ಲಾಸ್ಟ್ ಹಾಕಿದ್ದಾರೆ ನಮಗೆ. ಹೀಗೆ ನೋಡಿ ಇಲ್ಲೆಲ್ಲ ಫುಲ್ ಓಪನ್ ಆಗಿರ್ಬೇಕು. ಮತ್ತೆ ಇದು ನೋಡಿ ಸಿಮೆಂಟ್ ಸೀಟ್ ಅಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ತುಂಬಾ ಸಿಟ್ಟು ನೋಡಿ. ಅದು ನೋಡಿ ಮಳೆಗಾಲಕ್ಕೆ ಅದರಲ್ಲೆಲ್ಲ ನೀರು ಬೀಳುತ್ತೆ. ಅದು ತುಂಬಾ ಕಷ್ಟ ಆಗ್ತದೆ. ತುಂಬಾ ಕಷ್ಟ. ನೋಡಿ ನೋಡಿ ಅಲ್ಲಿ ಎಲ್ಲ ಅದು ತುಂಬಾ ಮಳೆಗಾಲಕ್ಕೆ ತುಂಬಾ ಕಷ್ಟ. ಇಲ್ಲಿಂದ 200 ಮೀಟ್ರು ಇಲ್ಲ, ಅದು 250 ಮೀಟ್ರ್ ಇಲ್ಲ. ಮತ್ತೆ RCC ಎಲ್ಲ ಉಂಟು, ಏನು ಸೋರಲ್ಲ. ನೀವಲ್ಲಿ ಮಾಡಿದ್ರೆ ಫಸ್ಟ್ ಬರದೇ ಇರ್ಬೋದು, ಮತ್ತೆ ಬರ್ತಾರೆ ಜನ. ಅಲ್ಲ ಅಲ್ಲಿ ಬಾಡಿಗೆ ಕಟ್ಟಲಿಕ್ಕೆ ನಮಗೆ ಕಷ್ಟ. ಅಂದ್ರೆ ಅಷ್ಟು ವ್ಯಾಪಾರ ಇರುವುದಿಲ್ಲ ಮಾಡಿದ್ದಾರೆ. ನೀವು ಒಂದ್ಸಲ ಯಾಕೆ ನೀವೆಲ್ಲರೂ DC ಅವ್ರ ಹತ್ರ ಮಾತಾಡಬಾರ್ದು? ಅಲ್ಲಿ ನಮಗೆ ಬಾಡಿಗೆ ಜಾಸ್ತಿ ಇದೆ, ಬೇಡ ನಮಗೆ ನಾವೀಗ ಬಂದು 25 ವರ್ಷ ಆಯಿತು. ನಮಗೆ ಸ್ಟಾರ್ಟಿಂಗ್ನಿಂದ ಈಗ ತನಕ ಕಾರ್ಪೊರೇಟ್ ಆಗಿ ದಿವಾಕರ್ ಮೇಯರ್ ಆದರೂ ಎಲ್ಲ ನಮ್ಗೆ ಏನು ಪ್ರಾಬ್ಲಮ್ ಇದ್ರೆ ಅವರು ಮಾಡಿಸ್ಕೊಡ್ತಾರೆ. ಈಗ ಮೊನ್ನೆ ಕೂಡ ಫೋನ್ ಮಾಡಿದ್ದಕ್ಕೆ ಸೋಮವಾರ ನನಗೆ ನೆನಪು ಮಾಡಿಕಲಕ್ಕ ಅಂತ ಹೇಳಿದ್ದಾರೆ. ನಾನೇ ತಪ್ಪಾಯಿತು, ಮಾಡಲಿಲ್ಲ ಅವರಿಗೆ ಫೋನ್ಸ್. ಯಾಕೆಂದರೆ ಇದು ಹೇಳಿದೆ ನಾನು, ಮಳೆಗಾಲ ಬಂತು, ನಾವು ಇಲ್ಲೇ ಕುತ್ಕೊಳ್ಳೋದಾದ್ರೆ ನಮಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲ ಇದು ಸೂರ್ತದೆ. ಅದಕ್ಕೆ ನನಗೆ ಸೋಮವಾರ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ದೊಡ್ಡ ಅಮೌಂಟ್ ಅಲ್ಲಿ ನಿಮ್ಗೆ ಕೂಡ ಕಾರ್ಪೊರೇಷನ್ ಕೂಡ ಆಗುದಿಲ್ಲ. ಯಾಕಂದ್ರೆ ನಾವಲ್ಲಿ ಶಿಫ್ಟ್ ಆಗ್ತೇವೆ. ಇದು ತೆಗೆಯುವುದಾದ್ರೆ ಫುಲ್ ತೆಗಿಬೇಕು, ಆಗ ತುಂಬಾ ಹಣ ಖರ್ಚಾಗ್ತದೆ. ನಮ್ಗೆ ಕೂಡ ಅದು ಗೊತ್ತು. ಸ್ವಲ್ಪ ಪ್ಯಾಚ್ ಆದ್ರೂ ಮಾಡಿ ಕೊಡಿ ನಮಗೆ. ಈ ಸಲ ನಮ್ಗೆ ಮಳೆಗಾಲಕ್ಕೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಸೋಮವಾರ ಫೋನ್ ಮಾಡಿ ಕಲಕಂತ ಹೇಳಿದ್ದಾರೆ ನನಗೆ. ನಾನು ಮಾಡಲಿಲ್ಲ. ಮತ್ತೊಂದು ಕಳ್ಳ ಬಂದು ನಮ್ಮದೆಲ್ಲ ಇಲ್ಲಿ ಒಳಗೆ ಬಂದು ಅದಕ್ಕೆ CC ಕ್ಯಾಮರಾ ಹೇಳಿದ್ದಾರೆ. ನಮಗೆ ತಕ್ಕಲ ಪನ್ನಗಲ್ಲ ಅರ್ಥ ಮತ್ತೆ ಪಾತ್ರೆ ಓಪನ್ ಆಗ ನಮಗೆ ಶಿಫ್ಟ್ ಅಪ್ಪ ಓ ವ್ಯವಸ್ಥೆ ಮನ್ಪನಾಗಲ್ಲ ಅಕಲಿಗೆ ನಾವು ಮನ್ಪರ CC ನಮ್ಮ ಮೂಲೆ ನಮ್ಮ ಅಮ್ಮ ಪಡ್ಡಿಲ್ಲ DC ಆಫೀಸ್ ಕೊಡು ಒಂದಕ್ಕೆ ಕಾರ್ಪೊರೇಷನ್ ಹೋದು ಕಂಪ್ಲೇಂಟ್ ನಮ್ಮ ಮನವಿ ಪೂರ ಕೊಡು. ನನ್ನ ಒಂದೇ ದಿನ CC ಕ್ಯಾಮರಾ ಸುತ್ತಲ್ ಪಾಡ್ರೆ ಬರ್ತೀರಂತೆ. ಕಳ್ಳ ಏನು ಮಾಡ್ದ? ಒಳಗೆ ಬಂದೆಲ್ಲ ಹಣ ಎಲ್ಲ ಕೊಂಡೋಗಿ ಕ್ಯಾಮರಾ ಹಾಕ್ಲಿಕ್ಕೆ ಪೊಲೀಸ್ ನಾನೆಲ್ಲ ಮಾತಾಡ್ತೀನಿ. 25 ವರ್ಷದಲ್ಲಿ ಎಷ್ಟು ಸಲ ಬಂದ್ರು. ಈಗ ನಾನು 7ನೇ ತಾರೀಕು ನಮ್ಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ನೇತ್ರಾವತಿಯಲ್ಲಿ 11 ಗಂಟೆಗೆ ಎಲ್ಲ ಅಧಿಕಾರಿಗಳು ಇರ್ತಾರೆ. ನೀವು ಒಂದಷ್ಟು ಜನ ಹೆಣ್ಣು ಎಸ್ಪೆಷಲಿ ಈಗ ಏನು ಹೇಳಿದ್ರಲ್ಲ, ಇದು ಬಂದು ಅಲ್ಲಿ ನನ್ನ ಮುಂದೆ DC ಅವ್ರಿಗೆ ಸಮ್ಮುಖದಲ್ಲಿ ಹೇಳಿದ್ರು. ನಾನು ಬಂದಿರೋದು ನಿಮ್ಮೆಲ್ಲರ ಸಮಸ್ಯೆಯನ್ನ ಕೇಳಿ DC SP CO ಮತ್ತು ಎಲ್ಲ ಅಧಿಕಾರಿಗಳನ್ನ ಒಳಗೊಂಡು ರಿವ್ಯೂ ಮಾಡ್ತೀವಿ. ಅಂದ್ರೆ ನಿಮ್ಮ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು. ನೀವು ಇದು ಜೀವನ ನಿಮ್ದು, ಇದು ನಿಮ್ಮ ಬದುಕು ಆಯ್ತಾ. ಆ ಕಟ್ಟಡ ಕಟ್ಟಬೇಕಾದ್ರೆ ಇಷ್ಟೆಲ್ಲ ಕಿಟಕಿಗಳು ಇದ್ರೇನೆ, ಇಲ್ಲಾಂದ್ರೆ ಆ ವಾಸನೆಗೆ ಸತ್ತೋಗ್ಬಿಡ್ತೀರಾ. ಸೊ ನಿಮಗೆ ಅನುಕೂಲ ಅಂದ್ರೆ ನಿಮ್ಮ ಬಿಸ್ನೆಸ್ಗೆ ಮಾಡುವಾಗೆ ಅವರು ಮಾಡಿಲ್ದೆ ಹೋದ್ರೆ ಅದನ್ನ ಕರೆಕ್ಟ್ ಹೆಂಗ್ ಮಾಡ್ಬೇಕು ಎಲ್ಲವನ್ನು ಅವ್ರು ಮಾಡಿ ನಮ್ಗೆ ರಿಪೋರ್ಟ್ ಕಳಿಸ್ಬೇಕಾಗುತ್ತೆ. ಸೊ ನೀವೆಲ್ಲರೂ ಬಂದ್ರೆ ನನ್ನ ಮುಂದೆ ಒಂದು ಸಮ್ಮುಖದಲ್ಲಿ ಒಂದು ಚರ್ಚೆ ಆಗಲಿ,
ಆಮೇಲೆ ನಾನು ಮತ್ತೆ ಸರ್ಕಾರಕ್ಕೆ ಬರೀತೀನಿ, ಆಯ್ತಾ? ನಮ್ಗೆ ಅದೊಂದು ಸರಿ ಮಾಡಿ ಹೇಳ್ತೇನೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಮೀನುಗಾರ ಹೆಣ್ಣು ಮಕ್ಕಳು ಮಹಿಳೆಯರು ಮಾರಾಟ ಮಾಡ್ತಾರೆ, ಅವರನ್ನು ಮಾತಾಡಿಸ್ಲಿಕ್ಕೆ ನಾನು ಬಂದಿದ್ದೆ. ಅವರು ಈಗ ಸರ್ಕಾರ ಒಂದು ಹೊಸ ಮೀನು ಮಾರುಕಟ್ಟೆಯನ್ನು ಮಾಡಿದ್ದಾರೆ, ಅವರಿಗಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಅವರು ಆ ಮೀನು ಮಾರುಕಟ್ಟೆಯನ್ನು ವೈಜ್ಞಾನಿಕವಾಗಿ ಕಟ್ಟಿಲ್ಲ, ಯಾಕಂದರೆ ಅಲ್ಲಿ ಕಿಟಕಿಗಳಿಲ್ಲ, ಇದು ವಾಸನೆ, ಮತ್ತು ಆ ವಾಸನೆಯಲ್ಲಿ ಅವ್ರಿಗೆ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಮತ್ತು ಚಿಕ್ಕದು ಮಾಡಿದ್ದಾರೆ, ನಮಗೆ ಆ ಸ್ಥಳನೂ ಭಾಳ ಕಡಿಮೆ ಆಗುತ್ತೆ ನಾವು ಮೀನುಗಳನ್ನಿಟ್ಟು ಮಾರಲಿಕ್ಕೆ. ಅವ್ರದ್ದು ಕೆಲವೊಂದು ಅವರ ಮತ್ತು ಇಲ್ಲೂ ಸಹ ಅವರಿಗೆ ಸೆಕ್ಯೂರಿಟಿ ಇಲ್ಲ, ಕಳ್ಳರು ಬಂದು ಎಲ್ಲ ದೋಚ್ಕೊಂಡು ಹೋಗಿರೋದು ಪ್ರತಿಯೊಂದು ನಮಗೆ ಹೇಳ್ತಾ ಇದ್ರು. ಇದನ್ನ ಮಾರುಕಟ್ಟೆನೂ ಸಹ ದಿನ ಬೆಳಗ್ಗೆ ಬಂದು ಕ್ಲೀನ್ ಮಾಡಬೇಕು, ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಏನೇ ಹೇಳಿದ್ರು ನಿಮಗೆ ಹೊಸ ಮಾರ್ಕೆಟ್ ಮಾಡಿದೀವಿ ಅಲ್ಲಿ ಹೋಗಿ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ರು. ನಾಳೆ DC ಅವರ ಗಮನಕ್ಕೆ ನಾನು ಇದನ್ನೆಲ್ಲ ತಗೊಂಡ್ಬರ್ತೇನೆ. ಇವ್ರನ್ನ ಶಿಫ್ಟ್ ನೋಡಿ, ಇದು ತಾಯಂದಿರು ಮಾಡುವಂಥ ಅವರ ಒಂದು ಬಿಸ್ನೆಸ್, ಅದು ಅವರ ಜೀವನವನ್ನು ನಡೆಸಲಿಕ್ಕೆ ಅವರು ತಲತಲಾಂತರದಿಂದ ವರ್ಷಾನುಗಟ್ಲೆಯಿಂದ ಮೀನನ್ನು ತಂದು ಇಲ್ಲಿ ಮಾರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಸಡನ್ನಾಗಿ ನಾವು ಅವರಿಗೆ ಇಲ್ಲಿಂದ ಶಿಫ್ಟ್ ಆಗಿ ಅಂತ ಹೇಳಿದಾಗ ಅವ್ರೇಂತಾರೆ ಇಲ್ಲಿ ಇದು ಮಾರುಕಟ್ಟೆ ಜನ ಬರ್ತಾರೆ ಅಂತ. ಆದರೆ ಮಾರುಕಟ್ಟೆ ಆದರೆ ಬಸ್ ಸ್ಟ್ಯಾಂಡ್ ಪಕ್ಕ ಇರೋದ್ರಿಂದ ಸರ್ಕಾರಕ್ಕೆ ಅದನ್ನು ಬಸ್ ಸ್ಟ್ಯಾಂಡ್ಗೆ ವಿಸ್ತರಣೆ ಮಾಡಬೇಕು ಅನ್ನೋದಿದೆ. ಬಟ್ ಅವ್ರನ್ನ ಶಿಫ್ಟ್ ಮಾಡಬೇಕಾದ್ರೆ ಅವ್ರಿಗೆ ಹೇಗೆ ಬೇಕು ಆ ಫೆಸಿಲಿಟೀಸ್ನ ಅವರು ಆಲ್ಟ್ರೇಷನ್ ಮಾಡಿ ಅವ್ರಿಗೆ ಕೊಟ್ಟಾಗ ಮಾತ್ರ ಆ ಹೆಣ್ಣು ಮಕ್ಕಳು ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ನಾಳೆ ನಾನು ಅದು DC ಅವರ ಗಮನಕ್ಕೆ ಇದನ್ನ ಇಂಪಾರ್ಟೆಂಟ್ ಆಗಿ ಅದನ್ನ ಚರ್ಚೆಗೆ ತಗೊಂಡ್ ಬರ್ತೇನೆ ಮತ್ತು ಸರ್ಕಾರಕ್ಕೂ ಬರೀತೇನೆ. ಅವ್ರು ಕೊಟ್ಟಿರುವಂತ ಕೆಲವೊಬ್ರು ಅಂದ್ರೆ ಇದನ್ನ ನೀವು ಕೇಳಿದ್ದಕ್ಕೆ ಹೇಳಿದ್ರು ನಿಮ್ಗೆ, ಈಗ ಅದನ್ನ ಕಮಿಷನ್ ಹೇಗೆ ಅಂದ್ರೆ ನಾಳೆ ನಾವೇನ್ ಮಾಡ್ತೇವೆ, ಆ ಇಲಾಖೆಯ ಅಧಿಕಾರಿಗಳಿಗೆಲ್ಲ ಚರ್ಚೆ ಮಾಡ್ತಾರೆ. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಹೋದ್ರೆ ಅವ್ರಿಗೆ ಸಮಸ್ಯೆ ಏನಿದೆ ಅಂದ್ರೆ ಇವ್ರಿಗೆ ಹೇಗೆ ಮಾರಾಟಕ್ಕೆ ಬೇಕು ಆ ತರ ವೈಜ್ಞಾನಿಕವಾಗಿ ರೈಟಿಂಗ್ ನಲ್ಲಿ ತಗೊಂತಾ ಇದ್ರ ಹಾಗೆ ತಗೊಂಡು ಆಮೇಲೆ ಹೌದು ನಾವು ಅದನ್ನ ಸರ್ಕಾರಕ್ಕೆ ಬರಿತೀವಿ. ಅದನ್ನ ಇವ್ರಿಗೆ ಹೇಳಿದೀನಿ, ಇವರು ಯೂನಿಯನ್ ಅವರು ನಮ್ಗೆ ಅದನ್ನ ಒಂದು ಕಂಪ್ಲೇಂಟ್ಸ್ ನಮ್ಗೆ ಕೊಟ್ರೆ ಅದು ಚೆನ್ನಾಗಿರುತ್ತೆ ಅವರಿಗೆ ಏನೇನಿದೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಅದನ್ನೇ ಇವತ್ತೇನು ಇವರು ನಮ್ಮ ಮೀನು ಮಾರುಕಟ್ಟೆಯ ನಮ್ಮ ತಾಯಂದಿರು, ಮೀನು ಮಾರುವಂತ ತಾಯಂದಿರು ಮಹಿಳೆಯರು ಏನು ಹೇಳಿದ್ದಾರೆ ನನಗೆ, ಅದನ್ನೇ ನಾನು ನಾಳೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೆ ಅನುಕೂಲ ಆಗುವ ಹಾಗೆ ಅದನ್ನ ಏನು ಸ್ವಲ್ಪ ಮಟ್ಟಿಗೆ ಅದಾದ್ರೂ ಅವ್ರಿಗೆ ಅನುಕೂಲ ಆಗುವ ಹಾಗೆ ಆ ಬಿಲ್ಡಿಂಗ್ ಪರಿವರ್ತನೆ ಆಗ್ಬೇಕು. ಸುಮ್ಮನೆ ಹೋಗಿ ಅಂತಂದ್ರೆ ಹೇಗಾಗತ್ತೆ ಅಲ್ವಾ? ಸೊ ಹಾಗಾಗಿ ಕರೆದಿದ್ದೇನೆ ಅವರನ್ನ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.